ಕೋಲಾರ ಜಿಲ್ಲೆಯ ವೇಮಗಲ್ ಹೋಬಳಿ ವ್ಯಾಪ್ತಿಗೆ ಬರುವ ಮಲೆಯಪ್ಪನಹಳ್ಳಿ ಗ್ರಾಮದ ಶ್ರೀಮತಿ ಪುಷ್ಪಾ ತಿರುಮಲಪ್ಪ ನೇತೃತ್ವದಲ್ಲಿ ಗ್ರಾಮದ ಶ್ರೀ ಗಂಗಮ್ಮ ದೇವಿಯ 5ನೇ ವರ್ಷದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ರಾಜ್ಯ ಆಹಾರ ಖಾತೆ ಸಚಿವರಾದ ಕೆಎಚ್ ಮುನಿಯಪ್ಪ, ರಾಜ್ಯದಲ್ಲಿ ಗಂಗಮ್ಮ ದೇವಿಯ ಆಶೀರ್ವಾದದಿಂದ ಉತ್ತಮ ಬೆಳೆಯಾಗಿ ರೈತರಿಗೆ ಶುಭ ತರಲಿ ಅಂತ ಪ್ರಾರ್ಥನೆ ಮಾಡಿದರು. ಈ ಸಂದರ್ಭದಲ್ಲಿ ಎಲಿಯ ಮಂಜುನಾಥ್, ಊರುಬಾಗಿಲು ಶ್ರೀನಿವಾಸ್, ಜಯದೇವ, ಸೀತಿ ಹೊಸೂರು ಮುರಳಿಗೌಡ, ಎಚ್ ವೆಂಕಟೇಶಪ್ಪ, ಪಿಎಚ್ ಮುನಿರಾಜ್, ಎರಗಸಂದ್ರ ಮಂಜುನಾಥ್, ದೇವರಹಳ್ಳಿ ಶ್ರೀನಿವಾಸ್, ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಎಲ್ಲ ಮುಖಂಡರುಗಳೇ, ಇವತ್ತು ಮಲಪನಹಳ್ಳಿಯಲ್ಲಿ ಏನು ಗಂಗಾ ಭವಾನಿಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ನಾಯಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಕೇಂದ್ರ ಸಚಿವರು, ಹಾಲಿ ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂಥ ಕೆಎಚ್ ಮುನಿಯಪ್ಪ ಸಾಹೇಬರು ಇವತ್ತಿನ ದಿವಸ ನಮ್ಮ ಮಲಪನಹಳ್ಳಿ ಗ್ರಾಮದ ಗಂಗಮ್ಮ ದೇವಿ ವಾರ್ಷಿಕೋತ್ಸವದ ಭಾಗಿಯಾಗಿ ನಮಗೆಲ್ಲ ಒಂದು ಸಂತೋಷಕರವಾದ ಒಂದು ವಾತಾವರಣವನ್ನು ಕೊಟ್ಟಿರುವುದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ನಮ್ಮ ಸಾಹೇಬರಿಗೆ ಒಂದು ಶಾಲು ಮತ್ತು ಹಾರ ಹಾಕುವುದರ ಮುಖಾಂತರ ಸನ್ಮಾನಿಸಬೇಕಂತ ಹೇಳ್ಬಿಟ್ಟು ಈಗ ತಿಳ್ಕೊಳ್ತಾ ಇದ್ದೀವಿ. ಉತ್ಸವದ ಕಾರ್ಯಕ್ರಮಗಳನ್ನು ಕರೆಸಿದ್ದೇನೆ. ತಮಗೆಲ್ಲ ಒಳ್ಳೆಯದಾಗಲಿ. ಆ ತಾಯಿ ಈ ಸಾರಿ ಒಳ್ಳೆ ಮಳೆ ಬೆಳೆ ಕೊಟ್ಟು ದೇಶ ಸಮೃದ್ಧಿಯಾಗಿ ಆ ತಾಯಿನ ಆಶೀರ್ವಾದ ಕೇಳೋಣ. ಮತ್ತು ಜಾತ್ರೆ ಕೂಡ ಮಾಡಿದ್ದೀರಿ, ತುಂಬ ಸಂತೋಷ. ಒಳ್ಳೆ ಮಳೆ ಬೆಳೆ ಆಗಲಿ, ಎಲ್ಲ ಅಣ್ಣತಮ್ಮಂದಿರಾಗಿ ಬಾಳಿ ಬದುಕಬೇಕು. ಉರುಸು ಜಾತ್ರೆ ಇವೆಲ್ಲ ಕೂಡ ಈ ಸಮುದಾಯಗಳನ್ನ ಒಟ್ಟುಗೂಡಿಸುವಂಥ ಒಂದು ಕಾರ್ಯಕ್ರಮಗಳು. ಇದರಲ್ಲಿ ನಾವೆಲ್ಲ ಕೂಡ ಭಾಗವಹಿಸಿದ್ದೀವಿ. ಭಗವಂತನಿಗೆಲ್ಲ ಆರೋಗ್ಯ ಕೊಡಲಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ರಿಗೂ ಕೂಡ ಭಾಗ್ಯವನ್ನು ಕೊಡಲಿ ಅಂತೇಳಿ ನನ್ನನ್ನು ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಮುಖಂಡರಿಗೂ ಕೂಡ ನನ್ನ ಧನ್ಯವಾದಗಳು. ತಮಗೆಲ್ಲ ಶುಭವಾಗಲಿ.